ಹಾಯ್ ಗೈಸ್, ಜೀರಿಗೆ ತಗೊಂಡಿದ್ದೆ ಆಯಿತಾ. ವೇಸ್ಟ್ ಆಗಬಾರ್ದು ಅಂತ ಜೀರಿಗೆ ನೀರು ಮಾಡಿ ಕುಡ್ದೆ. ಲೈಟ್ ಕೆಳಗೆ ನಿಂತರೆ ಸ್ವಲ್ಪ ಫೇಸ್ ಗ್ಲೋ ಕಾಣಿಸುತ್ತೆ ಅಂತ ಕ್ಯಾಮರಾನ ಆ ಕಡೆ ಈ ಕಡೆ ತಿರುಗಿಸಿ ಪಾರ್ಕ್ಗೆ ಹೋಗೋಣ ಅಂತೇಳಿ ರೆಡಿ ಆದೆ. ಸೀದಾ ಹೋಗಿ ದೇವರಿಗೆ ಒಂದು ನಮಸ್ಕಾರ ಹಾಕೋಣ ಅಂತೇಳಿ ದೇವ್ರ ಹತ್ರ ಸ್ವಲ್ಪ ಸೀಕ್ರೆಟ್ ಎಲ್ಲ ಮಾತಾಡಿ ಹಾಗೆ ಕಾಯಿಸಿಟ್ಟ ಜೀರಿಗೆ ನೀರನ್ನ ಕುಡಿಯೋಣ ಅಂತೇಳಿ ಕುಡಿದೆ. ವಾವ್, ಮನುಷ್ಯ ಕುಡಿತಾನ ಇದನ್ನ. ಮತ್ತೆ ಸರಿ ಆಯಿತು, ವೆಯ್ಟ್ ಚೆಕ್ ಮಾಡೋಣ. ಒಂದು 2-3 kg ಸಣ್ಣ ಆಗಿರ್ತೀನಿ ಅಂತ ನೋಡಿದ್ರೆ 300 ಗ್ರಾಮ್ ಎಕ್ಸ್ಟ್ರಾನೇ ಆಗ್ಬಿಟ್ಟಿದ್ದೀನಿ. ನೆನ್ನೆಯ ಕೇಕಿನ ಎಫೆಕ್ಟ್ ಗೈಸ್ ಏನಿಲ್ಲ. ಇವಾಗ ಕರ್ಗಿಸ್ಕೊಂಡು ಬನ್ನಿ. ಇವ್ರ ಪ್ರಕಾರ ಒಂದಿನ ವರ್ಕೌಟ್ ಮಾಡಿದ್ರೆ 1 kg ಸಣ್ಣ ಆಗ್ತೀವಿ ಅನ್ನೋ ಥರ ಮೈಂಡ್ ಸೆಟ್. ಆದ್ರೆ ತಿನ್ನೋದು ಸಣ್ಣ ಆಗೋದು ಸೆಕೆಂಡ್ರಿ, ಆದ್ರೆ ತಿನ್ನೋದು ಮಾತ್ರ ಚೆನ್ನಾಗಿ ತಿನ್ಬೇಕು. ಹೊಟ್ಟೆಗೆ ಮೋಸ ಮಾಡ್ಬಿಡಿ ಗೈಸ್. ತಾಳಿ ಯಾವಾಗಲೂ ಇದೆ. ಆಯ್ತು, ಏನಾಯ್ತು ಗೈಸ್? ಇವತ್ತು ಎದ್ದಿದ್ದು ಲೇಟ್ ಆಯಿತು, ಬಟ್ ಸ್ಟಿಲ್ ನಾವು ಬಿಡಬಾರ್ದು ಅಂತೇಳಿ 8 o'clock ಬಂದಿದ್ದೀವಿ ಪಾರ್ಕಿಗೆ. ವರ್ಷ ಮುಗಿದು ಸರಿ ಗೈಸ್, ನಾವಿವತ್ತು 6.35 ಕಿಲೋಮೀಟರ್ ನಡೆದಿದ್ದೀವಿ. 408 ಕ್ಯಾಲೋರೀಸ್ ಬರ್ನ್ ಆಗಿದೆ, ಪ್ಲಸ್ 9250 ಸ್ಟೆಪ್ಸ್ ಇವತ್ತು ವಾಕ್ ಮಾಡಿದ್ದೀವಿ. ಬಿಗ್ ಬಾಸಲ್ಲಿ ರಘುವಣ್ಣ ಹೇಳಿದರು ಗೈಸ್, ತರಕಾರಿ ತುಂಬ ತಿನ್ಬೇಕಂತೇಳಿ. ಸರಿ ಆಯಿತು ಅಂತ ಉಪ್ಪಿಟ್ಟು ಮಾಡಿ ತಿನ್ನೋಣ ಅಂತೇಳಿ ತರಕಾರಿ ಜಾಸ್ತಿ ಹಾಕಿ ಉಪ್ಪಿಟ್ಟು ಮಾಡಿದ್ವಿ. ಉಪ್ಪಿಟ್ಟು ಮಾಡಿದಂತೂ ಮಾಡಿ ಆಯಿತು, ಆದರೆ ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ. ನೋಡೋಣ ಹೇಗಿದೆ ಅಂತೇಳಿ. ಬರೀ ಉಪ್ಪಿಟ್ಟು ತಿಂದರೆ ಗಂಟಲೊಳಗೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತೇಳಿ ಟೀ ಮಾಡ್ಕೊತಾ ಇದ್ದೆ. ಸೊ ಟೀ ಸ್ಟಾರ್ಟಿಂಗಲ್ಲಿ ಡಿಕಾಷನ್ ಮಾಡಿಕೊಂಡು ಅದರಲ್ಲಿ ಒಂಚೂರು ಬೆಲ್ಲ ಹಾಕ್ಕೊಂಡು ಅದು ಬಾಯ್ಲ್ ಆದಮೇಲೆ ಹಾಲು ಹಾಕಿ ಮಸ್ತಾಗಿರೋ ಒಂದು ಟೀ ಮಾಡಿ ಸರಿ ಟೇಸ್ಟ್ ಮಾಡೋಣ ಅಂಥೇಳಿ ಪ್ಲೇಟಲ್ಲಿ ಹಾಕಿ ಕೂತ್ಕೊಂಡೆ. ಸೈಡ್ಗೆ ಆಪಲ್ ಸ್ವಲ್ಪ ನೀರು ಕುಡಿದು ಮಾರ್ನಿಂಗ್ ಮಾಡಿದ ವರ್ಕೌಟಲ್ಲಿ ಫುಲ್ಲು ಸ್ವೆಟ್ಟಾಗಿ ನನ್ನ ಬುದ್ಧಿನೂ ಸಹ ಅದ್ರ ಜೊತೆ ಸೇರಿ ಕರ್ಗೋಗಿತ್ತು. ಸೊ ಸ್ವಲ್ಪ ಬುಕ್ ಓದೋಣ ಅಂತ ಬುಕ್ ಓದ್ತಾ ಪಾರ್ಕಲ್ಲಿ ಬುಕ್ ಸೇಲ್ ಮಾಡ್ತಾಯಿದ್ರು, ಮಹಿಳೆಯರಿಗೆ ಮಾತ್ರವಲ್ಲ. ಹೆಂಗೂ ಓದಲ್ಲ, ಶೋಕೇಸಲ್ಲಾದರೂ ಇಡೋಣ ಅಂತ ತಗೊಂಡೆ. ನೋಡಿ ಗೈಸ್, ವರ್ಷ ಇಲ್ಲಿ ಕೇಕ್ ತಿಂತಾ ಇದ್ದಾಳೆ. ಡಯಟ್ ಅನ್ಕೊಂಡು ಬೇಡ ಅಂತ ಎಷ್ಟೇ ಹೇಳಿದ್ರು ಬೇಕ್ರಿ ಕರ್ಕೊಂಡು ಹೋಗಿ ಎಲ್ಲ ಕೊಡ್ಸಿ ಕರ್ಕೊಂಡ್ ಬಂದಿದ್ದಾರೆ. ಬೇಡ ಡಯಟ್ ಆಗಿದೀವಿ ಅಂತ ಹೇಳಿದ್ರು ಕೇಳ್ತಾ ಇದ್ರು. ಕಳ್ಳರು ಹೆಂಗ್ ಸಿಗಾಕೊಂತಾರೆ ಗೊತ್ತಾ ಗೈಸ್? ಕೈಯಲ್ಲಿ ಸ್ಪೂನ್. ಯಾವ್ದು ನಮ್ದಲ್ಲ, ಇದು ನಮ್ಮ ಅಮ್ಮಂದು, ಇದು ನಮ್ದು, ಇದು ವರ್ಷದ್ದು. ಅದಕ್ಕೆ ಸ್ವಲ್ಪ ನಾನು ಮತ್ತೆ ಬೇಜಾರಾಗ್ತಾರೆ ಅಂತ ತಿಂತಾ ಇದ್ದೀನಿ ಗೈಸ್ ಅಷ್ಟೇ. ನಾನು ಇವತ್ತು ಲಾಸ್ಟ್, ಇನ್ಮೇಲೆ ನಾನು ಏನು ಮುಟ್ಟಲ್ಲ. ಹೀಗೆ ಮಾತಾಡ್ತಾ ನಮ್ಮ ಪಯಣ ನಿದ್ದೆ ಕಡೆಗೆ ಜಾರಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.